ಈಗ ಹೀಗೆ ಪಹಲ್ಗಾಮ್ ಒಂದು ಭಯೋತ್ಪಾದಕ ದುಷ್ಕೃತ್ಯ ಇವತ್ತು ಏನಿದೆಯಾ ಅದನ್ನು ಮೊನ್ನೆ ತಾನೇ ಎಲ್ಲ ನಾವು ಖಂಡಿಸಿದ್ದೇವೆ. ಪಹಲ್ಗಾಮ್ನಲ್ಲಿರುವಂಥ ಭಯೋತ್ಪಾದಕರು ಯಾಕೆ ಕೃತ್ಯ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕಠಿಣ ಕ್ರಮ ತೆಕ್ಕೊಳ್ಳೋದಲ್ಲ, ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂಥ ಬೆಂಬಲ ಕೊಡೋನೆಲ್ಲೂ ಕೂಡ ಮಟ್ಟ ಹಾಕಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕ್ರಮವನ್ನು ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. ಮತ್ತು ಅದೊಂದು ಜನ ಅಪೇಕ್ಷೆ ಪಡ್ತಿದ್ದಾರೆ. ಅವರು ಪತ್ತೆ ಹಚ್ಚಿ ಯಾರು ಇವತ್ತು ನಾವು ಕಳ್ಕೊಂಡಿದ್ದಾರೆ ಆ ಕುಟುಂಬ ಮಾತ್ರಲ್ಲ, ಈ ದೇಶ ಸರ್ವರಿಗೂ ಕೂಡ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಮತ್ತು ನಾವು ಪರಸ್ಪರ ಜನಸಾಮಾನ್ಯರು ಕೂಡ ನೋಡಿ, ಪರಸ್ಪರ ಜನಸಾಮಾನ್ಯರು ಕೂಡ ನಾವು ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಇರಬೇಕು. ಯಾಕೆ ಯಾರೆಲ್ಲ ಈ ಭಯೋತ್ಪಾದಕ ಕೃತ್ಯ ಈ ದೇಶದಲ್ಲಿ ಮಾಡ್ತಾರೆ, ಯಾರೆಲ್ಲ ಈ ರೀತಿಯ ದುಷ್ಕರ್ಮ ಮತ್ತು ಹತ್ಯೆ ಮಾಡ್ತಾರೆ, ಅವರ ಉದ್ದೇಶ ಏನು? ಅವ್ರ ಉದ್ದೇಶ ಒಂದೇ ಪಾಯಿಂಟ್, ಈ ದೇಶದ ಸೌಹಾರ್ದತೆಯನ್ನು ಕೆಡಿಸಬೇಕು, ಈ ದೇಶದ ಜಾತ್ಯತೀತ ತತ್ವವನ್ನು ಕೆಡಿಸಬೇಕು, ಅದರ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸಬೇಕು. ಭಾರತ ದೇಶದ ಶಕ್ತಿಯನ್ನು, ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ, ಎಲ್ಲ ಜಾತಿ ಎಲ್ಲ ಧರ್ಮದ ಒಗ್ಗಟ್ಟೆ ಭಾರತ ದೇಶದ ಶಕ್ತಿ. ಸೊ ಭಾರತ ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ವಿವಿಧ ಏಕತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಛಿದ್ರಗೊಳಿಸುವಂಥ ಪ್ರಯತ್ನವೇ ಅದು ಭಯೋತ್ಪಾದಕರ ಮತ್ತು ಬೇರೆ ದೇಶದ ಯಾರು ಇವತ್ತಲ್ಲಿ ಬೆಂಬಲ ಕೊಡ್ತಾರೆ ಅವ್ರ ಮುಖ್ಯ ಉದ್ದೇಶ. ಅದಕ್ಕೆ ನಾವು ಪರಸ್ಪರ ಆ ಕಡೆ ಚರ್ಚೆ ಮಾಡಿಕೊಂಡು ಈ ಸಂಚುಕೋರರ ಆಲೋಚನೆಗೆ ಪೂರಕವಾಗಿ ವಾತಾವರಣ ಯಾರು ಕೂಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರಿಗೂ ಒಗ್ಗಟ್ಟಿನ ಹೇಳಬೇಕು ನಾನು ಇವತ್ತು ಬಯಸ್ತೇನೆ. ಪ್ರಧಾನಿಯವರು ಏನು ನಿರ್ಣಯ ತೊಗೊಂಡ್ರು ಬೆಂಬಲ ಇದೆ ಸರ್, ಖರ್ಗೆ ಅವರಿಗೆ ಬೆಂಬಲ ಅಂತ ಹೇಳಿದ್ದಾರೆ. ಈಗ ನೋಡಿ, ನಾನು ಹೇಳ್ತೇನೆ ನೋಡಿ, ಅವರಂತಲ್ಲ, ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದಲ್ಲಿ ನಮ್ಮ ಮುಗ್ಧ ಜನರನ್ನು, ಪ್ರವಾಸಿಗರನ್ನು ಕೊಂದಂಥ ಭಯೋತ್ಪಾದಕವನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು. ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದೆ ಅವ್ರಿಗೆ ಕಠಿಣ ತೆಕ್ಕೊಳ್ಬೇಕು. ಅದು ಇಡೀ ದೇಶ ಅಂತ ಬೆಂಬಲ ಇದೆ. ಅದೇ ನಮ್ಮ ನಾನಿಲ್ವ ದೇಶದಲ್ಲಿ ರಾಜ್ಯ ಸರ್ಕಾರ ಇಡೀ ದೇಶ ಬೆಂಬಲ ಇದೆ. ಅದನ್ನು ದೇಶ ಜನ ಅಪೇಕ್ಷೆ ಪಡ್ತಿದ್ದಾರೆ, ಅದನ್ನು ನಾವು ಅಪೇಕ್ಷೆ ಪಡ್ತಿದ್ದೇವೆ. ಹೇಗೆ ಕ್ರಮ ತಗೊಳ್ಬೇಕು ಅದು ಕೇಂದ್ರ ಸರ್ಕಾರದಿದೆ, ಅವರ ಕ್ರಮ ತಗೊಳ್ಬೇಕು. ಅದು ಮಾಡಬೇಕಾ ಬೇಡವಾ ಹೇಗೆ ಆಗಬೇಕು ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಸರ್ವಪಕ್ಷದ ಸಭೆ ಅದು ಮತ್ತು ಬೇರೆ ಬೇರೆ ನಮ್ಮ ಆರ್ಮಿಗಳ ಮುಖವನ್ನು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಅವರೇನು ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜವಾಬ್ದಾರಿಯನ್ನು ಅಲ್ಲಿ ಏನಾಗಬೇಕಂದ್ರೆ ಚರ್ಚೆಗಿಂತಲೂ ಕೂಡ ನಮ್ಮ ಊರಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವೆಲ್ಲ ಜಾತಿ ಮತದವರು ಒಗ್ಗಟ್ಟಿಗಿರಬೇಕು. ಅವರ ಸಂಚೆಯನ್ನು ನಮ್ಮ ಒಗ್ಗಟ್ಟನ್ನು ಬಿಗಡಿಸಿಕೊಳ್ಳೋದು ನಮ್ಮ ದೇಶ ಪ್ರೇಮದಲ್ಲಿದೆ. ನಾವು ಪರಸ್ಪರ ಪ್ರೀತಿಯನ್ನು ಹಂಚಿ ವಿಶ್ವಾಸನ ಇಟ್ಟುಕೊಂಡು ಒಗ್ಗಟ್ಟೆ ನಮ್ಮ ಶಕ್ತಿ, ಅದು ನಮ್ಮ ಉತ್ತರ ಆಗಬೇಕಂತ ಹೇಳಲಿಕ್ಕೆ ನಾನು ಈ ಅಂತ ಕೂಡ ಗೊತ್ತಿಲ್ಲ. ಅದು ಅವರವ್ರ ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷ ಇದೆ. ಇವತ್ತು ಮಾತಾಡೋದು ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಅವರವರು ತೀರ್ಮಾನ ಮಾಡಿಕೊಳ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ, ಸಂವಿಧಾನಬದ್ಧ ಸ್ಥಾನದಲ್ಲಿದ್ದೇನೆ. ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ, ಪ್ರತಿಪಕ್ಷದ ಜೊತೆಯೂ ನಾನಿದ್ದೇನೆ. ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ. ಅದು ಅವ್ರು ನೋಡಿ, ಅವರ ತೀರ್ಮಾನ ಅಲ್ಲ, ಅದು ನಾವೆಲ್ಲ ಕೇಳ್ತಾರ ನೋಡಿ. ಇದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸರ್ಕಾರ ಮಾಡಲಿಕ್ಕೆ ಅವರ ಅಧಿಕಾರ ಇದೆ, ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ. ನಾವೇನು ಮಾತಾಡೋ ವಿಚಾರ ಇಲ್ಲ, ಅದು ನನಗೆ ಗೊತ್ತಿಲ್ಲಲ್ಲ. ನಾನೇನು ಮಾಡಲಿ, ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ, ನಾನು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದೆ, ಅದಕ್ಕೆಲ್ಲ ಉತ್ತರ ಕೊಡ್ಬೋದಿತ್ತು. ಈಗ ನನ್ನ ಬಾಯಿಗೆಲ್ಲ ಬೀಕಾಗಿ ನಾನು ಎಲ್ಲಿಂದ ಮಾತಾಡೋದು? ಈಗ ಅದೇ ನೋಡಿ, ಅವ್ರವ್ರಿಗೆ ಮಾತಾಡಬೇಕು. ನನ್ನ ಹತ್ರ ಕೇಳಿದ್ರೆ ಆಗ್ತದ? ಅದನ್ನು ಹೇಳಿದಲ್ಲ, ನಾನು ಸ್ಪೀಕರ್ ಆಗಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಅದೆಲ್ಲ ಅವ್ರವ್ರ ವಿಚಾರ ಹೇಳ್ತಾ ಅದನ್ನು ಅವ್ರವ್ರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ. ಈ ರೀತಿ ಅವರೆಲ್ಲ ಕೂಡ ಇವತ್ತು ಹೇಳಿದ ಅವರು ಹೇಳಿದ ಬೇರೆ ಬೇರೆ ವಿಚಾರಗಳು ಇರ್ಬೋದು. ಅದನ್ನು ನೀವು ಅವ್ರನ್ನೆಲ್ಲ ಕೇಳಿಕೊಂಡು ಪಲ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸಿ ನಾನೇನು ಹೇಳ್ತಿದ್ದೇನೆ. ನಾನು ಬಹುಶಃ ನನಗೆ ದೊಡ್ಡವ್ರಿಗೆ ನಾನು ಹೇಳಲಿಕ್ಕೇನಿಲ್ಲ. ನಾನು ಹೇಳುವುದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು. ಅದು ನಮ್ಮ ದೇಶ ಶಕ್ತಿ. ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಿ ಪ್ರಯತ್ನ ಮಾಡುವಂಥ ಭಯೋತ್ಪಾದಕರಿಗೆ ಅವರ ಸಂಚಿಗೆ ನಾವು ಬೆಂಬಲ ಕೊಡುವಂಥ ಮತ್ತು ಅವ್ರ ಈಡೇರಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ನಾನೀಗ ನೋಡಿ, ಇದೆಲ್ಲ ನನ್ನ ಹತ್ರ ನೀವು ಕೇಳಿದ್ರೆ ಆಗ್ತದ? ನನಗೆ ಇದೇನು ಸಂಬಂಧ ಉಂಟಾ? ಇದೆಲ್ಲ ನನ್ನ ಹತ್ರ ನೀವು ಕೇಳಲಿಕ್ಕೆ ಹೋಗಬೇಕು. ನನಗೆ ಬೇಕಾಗಿ ಏನು ಮಾಡೋದು ಬೇಡ. ಈ ರಾಜ್ಯ ಜಿಲ್ಲೆಗೆ, ಈ ದೇಶಕ್ಕೆ ಏನಾದ್ರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಮಾಡಲಿ. ಅದಕ್ಕೆಲ್ಲ ನಾನು ಉತ್ತರ ಕೊಡಲಿಕ್ಕೆ ಆಗ್ತದ? ಇದರಲ್ಲಿ ದೇವರ ನಮ್ಮ ಹಣೆ ಬರ ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯ್ಬೇಕಂತ ಇಲ್ಲಿ ಬರೆದಿದ್ದಾರೆ.
ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂಥ ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತುಂಟು, ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ ನಾವು ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ. ದೇವರ ನಮ್ಮ ಹಣೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯಬೇಕಂತ ಹೇಳಿ ಬರೆದಿದ್ದಾರೆ. ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂಥ ನನ್ನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತುಂಟು, ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ ನಾವು ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ. ಇಲ್ಲ, ನನಗೆ ಯಾಕಿದೆ, ನನಗೆ ಯಾವ ಜೀವ ಬದಲಿಕೆ ಕೂಡ ಇಲ್ಲ. ಯಾರು ಸ್ಥಾಪನೆ ಮಾಡಬೇಕಂತ ಏನು ಉದ್ದೇಶ? ಅದು ಅವ್ರದ್ದು ನನ್ನದು ಕೇಳಬೇಕಾ? ಅವ್ರದ್ದು ಕೇಳಬೇಕಾ? ಹೇಳಿದವ್ರ ಹತ್ರ ಫೋನ್ ಕರೆ ಆ ಥರ ಬಂದಿದೆ ಸರ್ ಇಲ್ಲ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬಾಲಸ್ ಬಂದದ್ದೆಲ್ಲ ಇರ್ತದೆ, ಅಂಡರ್ ವರ್ಲ್ಡ್ ಅದಿದೆಲ್ಲ, ಅದಕ್ಕೆ ನಾವೇನು ಕೂಡ ಮಾನ್ಯತೆ ನಾವು ಕೊಡಲಿಲ್ಲ. ನಮಗಾಗಿ ಮಾಡೋದು ಬೇಡ. ಈ ರಾಜ್ಯ ಜನತೆಗೆ ಏನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು, ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು, ಅದಕ್ಕೆ ಮಾಡಿದ್ರೆ ಆಯಿತು. ಈಗ ಹೀಗೆ ಪಹಲ್ಗಾಮ್ ಒಂದು ಭಯೋತ್ಪಾದಕ ದುಷ್ಕೃತ್ಯ ಇವತ್ತು ಏನಿದೆಯಾ ಅದನ್ನು ಮೊನ್ನೆ ತಾನೇ ಎಲ್ಲ ನಾವು ಖಂಡಿಸಿದ್ದೇವೆ. ಪಹಲ್ಗಾಮ್ನಲ್ಲಿರುವಂಥ ಭಯೋತ್ಪಾದಕರು ಯಾಕೆ ಕೃತ್ಯ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕಠಿಣ ಕ್ರಮ ತೆಕ್ಕೊಳ್ಳೋದಲ್ಲ, ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂಥ ಬೆಂಬಲ ಕೊಡೋನೆಲ್ಲ ಕೂಡ ಮಟ್ಟ ಹಾಕಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕ್ರಮವನ್ನು ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. ಮತ್ತು ಅದೊಂದು ಜನ ಅಪೇಕ್ಷೆ ಪಡ್ತಿದ್ದಾರೆ. ಅವರು ಪತ್ತೆ ಹಚ್ಚಿ ಯಾರು ಇವತ್ತು ನಾವು ಕಳ್ಕೊಂಡಿದ್ದಾರೆ ಆ ಕುಟುಂಬ ಮಾತ್ರಲ್ಲ, ಈ ದೇಶ ಸರ್ವರಿಗೂ ಕೂಡ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಮತ್ತು ನಾವು ಪರಸ್ಪರ ಜನಸಾಮಾನ್ಯರು ಕೂಡ ನೋಡಿ, ಪರಸ್ಪರ ಜನಸಾಮಾನ್ಯರು ಕೂಡ ನಾವು ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಇರಬೇಕು. ಯಾಕೆ ಯಾರೆಲ್ಲ ಈ ಭಯೋತ್ಪಾದಕ ಕೃತ್ಯ ಈ ದೇಶದಲ್ಲಿ ಮಾಡ್ತಾರೆ, ಯಾರೆಲ್ಲ ಈ ರೀತಿಯ ದುಷ್ಕರ್ಮ ಮತ್ತು ಹತ್ಯೆ ಮಾಡ್ತಾರೆ, ಅವರ ಉದ್ದೇಶ ಏನು? ಅವ್ರ ಉದ್ದೇಶ ಒಂದೇ ಪಾಯಿಂಟ್, ಈ ದೇಶದ ಸೌಹಾರ್ದತೆಯನ್ನು ಕೆಡಿಸಬೇಕು, ಈ ದೇಶದ ಜಾತ್ಯತೀತ ತತ್ವವನ್ನು ಕೆಡಿಸಬೇಕು, ಅದರ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸಬೇಕು. ಭಾರತ ದೇಶದ ಶಕ್ತಿಯನ್ನು, ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ, ಎಲ್ಲ ಜಾತಿ ಎಲ್ಲ ಧರ್ಮದ ಒಗ್ಗಟ್ಟೆ ಭಾರತ ದೇಶದ ಶಕ್ತಿ. ಸೊ ಭಾರತ ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ವಿವಿಧ ಏಕತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಛಿದ್ರಗೊಳಿಸುವಂಥ ಪ್ರಯತ್ನವೇ ಅದು ಭಯೋತ್ಪಾದಕರ ಮತ್ತು ಬೇರೆ ದೇಶದ ಯಾರು ಇವತ್ತಲ್ಲಿ ಬೆಂಬಲ ಕೊಡ್ತಾರೆ ಅವ್ರ ಮುಖ್ಯ ಉದ್ದೇಶ. ಅದಕ್ಕೆ ನಾವು ಪರಸ್ಪರ ಆ ಕಡೆ ಈ ಕಡೆ ಚರ್ಚೆ ಮಾಡಿಕೊಂಡು ಈ ಸಂಚುಕೋರರ ಆಲೋಚನೆಗೆ ಪೂರಕವಾಗಿ ವಾತಾವರಣ ಯಾರು ಕೂಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರಿಗೂ ಒಗ್ಗಟ್ಟಿನ ಹೇಳಬೇಕು ನಾನು ಇವತ್ತು ಬಯಸ್ತೇನೆ. ಪ್ರಧಾನಿ ಅವರು ಏನು ನಿರ್ಣಯ ತೊಗೊಂಡ್ರು ಬೆಂಬಲ ಇದೆ ಸರ್, ಖರ್ಗೆ ಅವರಿಗೆ ಬೆಂಬಲ ಅಂತ ಹೇಳಿದ್ದಾರೆ. ಈಗ ನೋಡಿ, ನಾನು ಹೇಳ್ತೇನೆ ನೋಡಿ, ಅವರು ಅಂತಲ್ಲ, ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದಲ್ಲಿ ನಮ್ಮ ಮುಗ್ಧ ಜನರನ್ನು, ಪ್ರವಾಸಿಗರನ್ನು ಕೊಂದಂಥ ಭಯೋತ್ಪಾದಕವನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು. ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದೆ ಅವ್ರನ್ನ ಕಠಿಣ ತೆಕ್ಕೊಳ್ಬೇಕು. ಅದು ಇಡೀ ದೇಶ ಜನರ ಬೆಂಬಲ ಇದೆ. ನಿಮ್ಮ ಬೆಂಬಲ ಇದೆ? ಅದೇ ನಮ್ಮ ನಾನಿಲ್ವ ದೇಶದಲ್ಲಿ ರಾಜ್ಯ ಸರ್ಕಾರ ಇಡೀ ದೇಶ ಬೆಂಬಲ ಇದೆ. ಅದನ್ನು ದೇಶ ಜನ ಅಪೇಕ್ಷೆ ಪಡ್ತಿದ್ದಾರೆ, ಅದನ್ನು ನಾವು ಅಪೇಕ್ಷೆ ಪಡ್ತಿದ್ದೇವೆ. ಹೇಗೆ ಕ್ರಮ ತಗೊಳ್ಬೇಕು ಅದು ಕೇಂದ್ರ ಸರ್ಕಾರದಿದೆ, ಅವರ ಕ್ರಮ ತಗೊಳ್ಬೇಕು. ಮಾಡಬೇಕಂತ ಸರ್, ಅದು ಮಾಡಬೇಕಾ ಬೇಡವಾ ಹೇಗೆ ಆಗಬೇಕು ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಸರ್ವಪಕ್ಷದ ಸಭೆ ಅದು ಮತ್ತು ಬೇರೆ ಬೇರೆ ನಮ್ಮ ಆರ್ಮಿಗಳ ಮುಖವನ್ನು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಅವರೇನು ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜವಾಬ್ದಾರಿಯನ್ನು ಅಲ್ಲಿ ಏನಾಗಬೇಕಂದ್ರೆ ಚರ್ಚೆಗಿಂತಲೂ ಕೂಡ ನಮ್ಮ ಊರಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವೆಲ್ಲ ಜಾತಿ ಮತದವರು ಒಗ್ಗಟ್ಟಿಗಿರಬೇಕು. ಅವರ ಸಂಚೇನು ನಮ್ಮ ಒಗ್ಗಟ್ಟನ್ನು ಬಿಗಡಿಸಿಕೊಳ್ಳೋದು. ನಮ್ಮ ದೇಶ ಪ್ರೇಮದಲ್ಲಿದೆ, ನಾವು ಪರಸ್ಪರ ಪ್ರೀತಿಯನ್ನು ಹಂಚಿ ವಿಶ್ವಾಸನ ಇಟ್ಟುಕೊಂಡು ಒಗ್ಗಟ್ಟೆ ನಮ್ಮ ಶಕ್ತಿ, ಅದು ನಮ್ಮ ಉತ್ತರ ಆಗಬೇಕಂತ ಹೇಳಲಿಕ್ಕೆ ನಾನು ಈ ಅಂತ ಕೂಡ ಗೊತ್ತಿಲ್ಲ. ಅದು ಅವರವ್ರ ಅಲ್ಲಿ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷ ಇದೆ. ಇವತ್ತಿನ ಮಾತಾಡೋದು ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಅವರು ತೀರ್ಮಾನ ಮಾಡಿಕೊಳ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ, ಸಂವಿಧಾನಬದ್ಧ ಸ್ಥಾನದಲ್ಲಿದ್ದೇನೆ. ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ, ಪ್ರತಿಪಕ್ಷದ ಜೊತೆಯೂ ನಾನಿದ್ದೇನೆ. ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ. ಕೇಂದ್ರ ಸರ್ಕಾರ ಮಾಡಬೇಕಂತಾರೆ ಅದು ಅವ್ರು ನೋಡಿ, ಅವರ ತೀರ್ಮಾನ ಅಲ್ಲ, ಅದು ನಾವೆಲ್ಲ ಗೆಲ್ತಾರ. ನೋಡಿ, ಇದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸಹ ಸರ್ಕಾರ ಮಾಡಲಿಕ್ಕೆ ಅವರ ಅಧಿಕಾರ ಇದೆ, ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ. ನಾವೇನು ಮಾತಾಡೋ ವಿಚಾರ ಇಲ್ಲ.
ರಾಜ್ಯ ಸರ್ಕಾರ ಅದು ನನಗೆ ಗೊತ್ತಿಲ್ಲಲ್ಲ, ನಾನೇನು ಮಾಡಲಿ? ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ, ನಾನು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದೆ, ಅದಕ್ಕೆಲ್ಲ ಉತ್ತರ ಕೊಡ್ಬೋದಿತ್ತು. ಈಗ ನನ್ನ ಬಾಯಿಗೆಲ್ಲ ಬೀಕಾಗಿ ನಾನು ಎಲ್ಲಿಂದ ಮಾತಾಡೋದು? ಸಿಎಂ ಅವ್ರು ಹೇಳ್ತಾರೆ ಸರ್, ಇವಾಗ ಯುದ್ಧ ಈಗ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅದೇ ನೋಡಿ, ಅವ್ರವ್ರಿಗೆ ಮಾತಾಡಬೇಕಂದ್ರೆ ನನ್ನ ಹತ್ರ ಕೇಳಿದ್ರೆ ಆಗ್ತದ? ಮುಖ್ಯಮಂತ್ರಿ ಅದನ್ನು ಹೇಳಲ್ಲ, ನಾನು ಸ್ಪೀಕರ್ ಆಗಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಅದೆಲ್ಲ ಅವ್ರವ್ರ ವಿಚಾರ ಹೇಳ್ತಾರೆ. ಅದನ್ನು ಅವ್ರವ್ರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ. ಈ ರೀತಿ ಅವರೆಲ್ಲ ಕೂಡ ಇವತ್ತು ಅವರು ಹೇಳಿದ ಬೇರೆ ಬೇರೆ ವಿಚಾರಗಳು ಇರ್ಬೋದು, ಅದನ್ನು ನೀವು ಅವ್ರ ಹತ್ರ ಕೇಳಿಕೊಟ್ಟು ಪಲ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸಿ. ನಾನೇನು ಹೇಳ್ತಿದ್ದೇನೆ, ನಾನು ಬಹುಶಃ ನನಗೆ ದೊಡ್ಡವ್ರಿಗೆ ನಾನು ಹೇಳಲಿಕ್ಕೇನಿಲ್ಲ. ನಾನು ಹೇಳುವುದು, ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು. ಅದು ನಮ್ಮ ದೇಶ ಶಕ್ತಿ. ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಿ ಪ್ರಯತ್ನ ಮಾಡುವಂಥ ಭಯೋತ್ಪಾದಕರಿಗೆ ಅವರ ಸಂಚಿಗೆ ನಾವು ಬೆಂಬಲ ಕೊಡುವಂಥ ಮತ್ತು ಅವ್ರ ಈಡೇರಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು. ಸಿಎಂ ಅವ್ರ ಹೇಳಿಕೆ ಸಮರ್ಥನೆ ಮಾಡ್ಕೋತಾರೆ. ನಾನೇಗೆ ನೋಡಿ, ಇದೆಲ್ಲ ನನ್ನ ಹತ್ರ ನೀವು ಕೇಳಿದ್ರೆ ಆಗ್ತದ? ನನಗಿದೇನು ಸಂಬಂಧ ಉಂಟಾ? ಇದೆಲ್ಲ ನನ್ನ ಹತ್ರ ನೀವು ಕೇಳಲಿಕ್ಕೆ ಹೋಗಬೇಕು. ನನಗೆ ಬೇಕಾಗಿ ಏನು ಮಾಡೋದು ಬೇಡ. ಈ ರಾಜ್ಯ ಜಿಲ್ಲೆಗೆ, ಈ ದೇಶಕ್ಕೆ ಏನಾದ್ರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಮಾಡಲಿ. ಇದಕ್ಕೆಲ್ಲ ನಾನು ಉತ್ತರ ಕೊಡಲಿಕ್ಕೆ ಆಗ್ತದ? ಇದರಲ್ಲಿ ದೇವರ ನಮ್ಮ ಹಣೆ ಬರ ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯ್ಬೇಕಂತ ಹೇಳಿ ಬರೆದಿದ್ದಾರೆ. ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂಥ ನನ್ನ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತುಂಟು. ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ, ನಾವು ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ. ದೇವರ ನಮ್ಮ ಹಣೆ ಬರ ಎಲ್ಲಿ ಹುಟ್ಟಬೇಕು, ಎಲ್ಲಿ ಸಾಯ್ಬೇಕಂತ ಹೇಳಿ ಬರೆದಿದ್ದಾರೆ. ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಒದಗಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂಥ ನನ್ನ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ. ಈಗ ನೀವು ಮೈಕ್ ಇದ್ದೀರಿ, ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತುಂಟು. ನೀವು 100 ವರ್ಷ ಇರಬೇಕು, ಗ್ಯಾರಂಟಿ ಇದ್ದೀರಾ? ನಾನಿಲ್ಲಿ ಮಾತಾಡ್ತಿದ್ದೇನೆ, ನನಗೆ ಗ್ಯಾರಂಟಿ ಉಂಟಾ? ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ. ನಾವೇನು ಪ್ರಾರ್ಥನೆ ಮಾಡಿ, ನಾವು ನೆಮ್ಮದಿಯಿಂದಿದ್ದು ಸಂತೋಷ ಪ್ರಾರ್ಥನೆ ಮಾಡುವ. ಇಲ್ಲ, ನನಗೆ ಯಾಕಿದೆ? ನನಗೆ ಯಾವ ಜೀವ ಬದಲಿಕೆ ಕೂಡ ಇಲ್ಲ. ಯಾರು ಸ್ಥಾಪನೆ ಮಾಡಬೇಕಂತ ಏನು ಉದ್ದೇಶ? ಅದು ಅವ್ರದ್ದು ನನ್ನದು ಕೇಳಬೇಕಾ? ಅವ್ರದ್ದು ಕೇಳಬೇಕಾ? ಹೇಳಿದವ್ರ ಹತ್ರ ಫೋನ್ ಕರೆ ಆ ಥರ ಬಂದಿದೆ ಸರ್ ಇರೋದು? ಇಲ್ಲ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಭಾಳಷ್ಟು ಬಂದದ್ದೆಲ್ಲ ಇರ್ತದೆ, ಅಂಡರ್ ವರ್ಲ್ಡ್ ಅದು ಇದೆಲ್ಲ. ಅದಕ್ಕೆ ನಾವೇನು ಕೂಡ ಮಾನ್ಯತೆ ನಾವು ಕೊಡಲಿಲ್ಲ. ನಮಗಾಗಿ ಮಾಡೋದು ಬೇಡ. ಈ ರಾಜ್ಯ ಜನತೆಗೆ ಏನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು, ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು, ಅದಕ್ಕೆ ಮಾಡಿದ್ರೆ ಆಯಿತು.